ತ್ರಿಶೂಲ್, ನಾನು ಕೊಡ್ಸಿದ ಡ್ರೆಸ್ ಎಲ್ಲಿ? ಯಾಕೆ ಹಾಕೊಂಡಿಲ್ಲ? ಅದು ಹೊಸ ಬಟ್ಟೆ ಹಾಕಿ ನನಗೆ ಅಭ್ಯಾಸ ಇಲ್ಲ, ಬೇಡ ಅದು. ಏನು ಹಂಗಂದ್ರೆ ಇಷ್ಟು ದಿವಸ ಏನು ಹಾಕೋತಾ ಇದ್ದೆ? ಚಿಕ್ಕ ಯಜಮಾನ್ರ ಬಟ್ಟೆ, ಎಲ್ಲ ಬಟ್ಟೆನೂ ಈ ಮನೆಯಿಂದನೇ ಬರೋದು. ಇಷ್ಟು ದಿವಸ ನೀನು ಇವನು ಹಾಕೊಂಡಿದ್ದ ಬಟ್ಟೆ ಹಾಕೋತಾ ಇದ್ಯಾ? ನೋಡು ತ್ರಿಶೂಲ್, ಇಷ್ಟು ವರ್ಷ ನೀನು ಹೇಗೆ ಬೆಳೆದೆ, ಯಾರ ಬಟ್ಟೆ ಹಾಕೋತಾ ಇದ್ದೆ, ಇದೆಲ್ಲ ನನಗೆ ಬೇಕಾಗಿಲ್ಲ. ಇನ್ಮೇಲಿಂದ ನಾನು ಹೇಳ್ದಾಗ ನೀನು ಡ್ರೆಸ್ ಮಾಡ್ಕೋಬೇಕು. ಯು ಶುಡ್ ಲುಕ್ ಡೀಸೆಂಟ್ ಅಂಡ್ ಡಿಗ್ನಿಫೈಡ್. ಅಂಡರ್ಸ್ಟ್ಯಾಂಡ್? ಬಾಬುಜಿ, ಅವ್ನಿಗೆ ಇಷ್ಟ ಇಲ್ಲ ಅಂದ್ರೂ ಯಾಕೆ ಒತ್ತಾಯ ಮಾಡ್ತಾ ಇದ್ದೀರಾ? ಅವ್ನಿಗೆ ಏನು ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತು. ನೀನು ಸ್ವಲ್ಪ ತ್ರಿಶೂಲ್, ನೀನು ಡ್ರೆಸ್ ಹಾಕೊಂಡ. ನಿನಗೆ ಹೇಳಿದ್ದು ತ್ರಿಶೂಲ್, ಹೋಗು. ಆಯ್ತಪ್ಪ. ಅಕ್ಕ, ಇಷ್ಟು ದಿನ ಅವನು ಉಡುಗೆ ತೊಡುಗಿಲ್ಲಾದ್ರೂ ಆಳಿನ ಥರ ಕಾಣಿಸ್ತಿದ್ದ. ಈಗ ನಿನ್ ಗಂಡ ಅವನ್ನ ಅರ್ಚನೆ ಮಾಡಕ್ ಹೊರಟಿದ್ದಾರೆ. ಅನುಭವಿಸಿ. ಈಗ ನೀನು ತ್ರಿಶೂಲ್ ದಿಗ್ವಿಜಯ್ ರಾಯ್, ತುಂಬಾ ಡಿಗ್ನಿಫೈಡ್ ಆಗಿ ಕಾಣಿಸ್ತಾ ಇದೆಯಾ. ಇನ್ಮೇಲೆ ಹೀಗೆ ಇರಬೇಕು. ಏನು ಎಲ್ಲ ಹಾಗೆ ನೋಡ್ತಾ ಇದ್ದೀರಾ? ನನ್ನ ಮಗ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ಯಾರು ಹೇಳಿಲ್ಲ? ತ್ರಿಶೂಲನ ನೋಡಿ ಎಲ್ರೂ ಕಳೆದು ಹೋಗ್ಬಿಟ್ಟಿದ್ದಾರೆ ದಿಗ್ವಿಜಯ್. ಬ್ರೋ, ಹೇಗೆ ಕಾಣಿಸ್ತಾ ಇದ್ದೀನಿ? ಬ್ರೋ, ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದೆಯಾ? ನೈಸ್, ಥ್ಯಾಂಕ್ ಯು. ಗೋವಿಂದವ್ವ, ನೀವೇನು ಹೇಳಿಲ್ಲ, ಹೇಗೆ ಕಾಣಿಸ್ತಾ ಇದ್ದೀನಿ? ಹೀರೋ ಹೀರೋ ಕಣ ನೀನು, ಸೂಪರ್ ಸ್ಟಾರ್. ಥ್ಯಾಂಕ್ ಯು. ತ್ರಿಶೂಲ್, ಫಸ್ಟ್ ಟೈಮ್ ಈ ಥರ ಡ್ರೆಸ್ ಮಾಡ್ಕೊಂಡಿದ್ಯಾ? ನಾವಿಬ್ರು ಒಂದು ಫೋಟೋ ತಗೊಳ್ಳೋಣ. ಸರಿಯಪ್ಪ, ಸೆಲ್ಫಿ ತಗೊಳ್ಳೋಣ. ಹಲೋ, ನಮ್ಗೆ ಅದೆಲ್ಲ ಸೆಟ್ ಆಗಲ್ಲ. ತ್ರಿವಿಕ್ರಮ್, ಡ್ಯಾಡ್, ನಮ್ದೊಂದು ಫೋಟೋ ತೆಗಿ. ಯಾ, ದಿಗ್ವಿಜಯ್ ಮಗ ಅಂದ್ರೆ ಫಸ್ಟ್ ಸ್ಟೈಲ್ ಕಲಿಬೇಕು. ಬಿಡೋ ಕೈನ, ಎಂತ್ಕೋ ಸ್ಟಿಫ್ ಆಗಿ. ತ್ರಿವಿಕ್ರಮ, ಫೋಟೋ ಚೆನ್ನಾಗಿ ಬರಬೇಕು.
ಆದಿಶೇಷನಿಗೆ ಹಳೆಯ ನೆನಪುಗಳು ಮರುಕಳಿಸದೇ ಇರೋದು ನನಗೆ ತೊಂದರೆ ಉಂಟಾಗುತ್ತಿದೆ ನಾಗಮಾತ. ನಾನು ಈಗಲೂ ಕಾಲಹರಣ ಮಾಡುತ್ತಾ ಸುಮ್ಮನೆ ಕುಳಿತರೆ ಆದಿಶೇಷನನ್ನು ಕಳೆದುಕೊಳ್ಳುತ್ತೇನೆ ಎಂಬ ಭೀತಿ ಆಗುತ್ತಿದೆ. ಹಾಗಾದರೆ ಈಗ ಏನು ಮಾಡಬೇಕು ಎಂದಿರುವೆ? ನಾನು ತ್ರಿವಿಕ್ರಮನಿಗೆ ನಾಗಲೋಕದ ಎಲ್ಲ ಸತ್ಯಗಳನ್ನು ಹೇಳಿ ಆದಿಶೇಷನ ಪುನರ್ಜನ್ಮ ನೀನೇ ಎಂದು ಅವನಿಗೆ ಹೇಳುತ್ತೇನೆ. ಬೇಡ ಶಿವಾನಿ. ಇಲ್ಲ ನಾಗಮಾತ, ಈ ಬಾರಿ ನನ್ನನ್ನು ತಡೆಯುವ ಪ್ರಯತ್ನ ಮಾಡಬೇಡಿ. ನಾನು ನನ್ನ ನಿರ್ಧಾರಕ್ಕೆ ಬದ್ಧಳಾಗಿದ್ದೇನೆ. ದಯವಿಟ್ಟು ಆಶೀರ್ವದಿಸಿ. ಶಿವಾನಿ, ಗುರುದೇವ, ನೀವಿಲ್ಲದೆ ನನಗೆ ದಿಕ್ಕೆ ತೋಚದಂತಾಗಿತ್ತು. ಭೂಲೋಕದಲ್ಲಿ ನನ್ನ ಆದಿಶೇಷನ ನಡುವೆ ಬಿರುಕು ಉಂಟಾಗುವ ಭೀತಿ ಆಗುತ್ತಿದೆ. ನಿಮ್ಮೊಂದಿಗೆ ನಾನು ತುಂಬಾ ವಿಷಯಗಳನ್ನು ಹಂಚಿಕೊಳ್ಳಬೇಕು ಗುರುದೇವ. ಆ ವಿಷಯವನ್ನ ಆನಂತರ ಚರ್ಚಿಸೋಣ ಶಿವಾನಿ. ಈಗ ನಿನ್ನಿಂದ ತುರ್ತಾಗಿ ಒಂದು ಕಾರ್ಯವಾಗಬೇಕು. ಏನದು ಗುರುದೇವ? ಇಂದು ಘೋರವಾದ ಅಮಾವಾಸ್ಯೆ. ನಾಗಮಣಿಯಿಂದ ವಿಶೇಷವಾದ ಶಕ್ತಿ ಹೊರಹೊಮ್ಮುವ ದಿನ. ಈ ಶಕ್ತಿಯನ್ನ ನಾವು ಪಡೆದರೆ ಅಂದುಕೊಂಡಿದ್ದೆಲ್ಲ ಸಿದ್ಧಿಯಾಗುತ್ತದೆ ಶಿವಾನಿ. ಗುರುದೇವ, ಆದರೆ ನಾಗಮಣಿ ಈಗ ನಮ್ಮ ಬಳಿ ಇಲ್ಲವಲ್ಲ? ಅದರ ಶಕ್ತಿ ದುಷ್ಟರ ಪಾಲಾಗುತ್ತದೆ. ಅಂದರೆ ಇಂದು ನಾವು ನಾಗಮಣಿಯಿಂದ ಹೊರಹೊಮ್ಮುವ ಶಕ್ತಿ ದುಷ್ಟರ ದೇಹವನ್ನು ಸೇರುವುದನ್ನು ತಡೆಯಬೇಕು. ಅದು ಸಾಧ್ಯವಾಗದಿದ್ದರೆ ಇನ್ನೆಂದಿಗೂ ನಾವು ಅವರಿಂದ ನಾಗಮಣಿಯನ್ನು ಹಿಂಪಡೆಯಲು ಸಾಧ್ಯವಿಲ್ಲ. ಏನಿದು ಗುರುದೇವ? ಆ ಶಕ್ತಿಯನ್ನು ನಾವು ತಡೆಯುವುದಾದರೂ ಹೇಗೆ? ನಮಗಿನ್ನೂ ಆ ದುಷ್ಟರ ಸುಳಿವೇ ಸಿಕ್ಕಿಲ್ಲ. ಅದಕ್ಕಾಗಿಯೇ ನಾನು ನನ್ನ ತಪಸ್ಸನ್ನು ಮೊಟಕುಗೊಳಿಸಿ ಮರಳಿ ಬಂದಿರುವೆ. ಅಂದರೆ ಆ ದುಷ್ಟರ ಬಗ್ಗೆ ಸುಳಿವು ಸಿಕ್ಕಿದೆಯಾ ಗುರುದೇವ? ಇಲ್ಲ. ಆ ದುಷ್ಟರಿಗೆ ನಾಗಮಣಿಯ ಶಕ್ತಿ ವರ್ಗಾವಣೆಯಾಗುವುದನ್ನು ತಡೆಯುವ ದಾರಿ ಸಿಕ್ಕಿದೆ. ಏನದು ದಾರಿ? ಆದಿಶೇಷ. ಆದಿಶೇಷನ? ಹೌದು, ನಿನ್ನ ಆದಿಶೇಷನಿಂದ ಎಲ್ಲವೂ ಸಾಧ್ಯ. ಆದಿಶೇಷ ಈ ಮಂತ್ರ ಪಠಿಸುವುದರಿಂದ ಸಮಸ್ಯೆಗೆ ಪರಿಹಾರ ದೊರೆಯುತ್ತದೆ ಎಂದರೆ ನಾನು ಈಗಲೇ ಅವನ ಬಳಿ ಹೋಗಿ ಈ ಮಂತ್ರ ಪಠಿಸಲು ಹೇಳುತ್ತೇನೆ. ತಾಳ್ಮೆ ಇರಲಿ ಶಿವಾನಿ. ಇದು ಅಷ್ಟು ಸುಲಭವಾದ ಕೆಲಸವಲ್ಲ. ಈ ಮಂತ್ರ ಪಠನೆ ವೃಕ್ಷವನದಲ್ಲಿರುವ ಶಿವನ ದೇಗುಲದಲ್ಲೇ ಜರಗಬೇಕು. ಅದು ಬ್ರಾಹ್ಮಿ ಮುಹೂರ್ತದಲ್ಲೇ ಆಗಬೇಕು. ಆಗ ಮಾತ್ರ ಕಾರ್ಯಸಿದ್ಧಿಯಾಗುತ್ತದೆ. ಆದರೆ ಇದರಿಂದ ನನ್ನ ಆದಿಶೇಷನಿಗೆ ಯಾವ ತೊಂದರೆಯೂ ಆಗುವುದಿಲ್ಲ ಅಲ್ಲವೇ? ಇಲ್ಲ. ಇದರಿಂದ ನಿನ್ನ ಆದಿಶೇಷ ನಿನಗೆ ಸಂಪೂರ್ಣವಾಗಿ ದೊರಕುತ್ತಾನೆ. ಮಂತ್ರ ಪಠನೆಯಾಗುತ್ತಿದ್ದಂತೆ ನಾಗಲೋಕದ ಎಲ್ಲ ನೆನಪುಗಳು ಆದಿಶೇಷನಿಗೆ ಮರುಕಳಿಸುತ್ತದೆ. ನಾಗಮಣಿಯಿಂದ ಹೊರಹೊಮ್ಮುವ ಶಕ್ತಿ ದುಷ್ಟರ ದೇಹ ಸೇರದೆ ನಿನ್ನ ಆದಿಶೇಷನನ್ನು ಸೇರುತ್ತದೆ. ಗುರುದೇವ, ನೀವು ಹೇಳುತ್ತಿರುವುದು ಸತ್ಯವೇ? ನನ್ನ ಆದಿಶೇಷನಿಗೆ ನಾಗಲೋಕದ ಎಲ್ಲ ನೆನಪುಗಳು ಮರುಕಳಿಸುತ್ತವೆ? ಖಂಡಿತ. ನಾಗಮಣಿಯ ಶಕ್ತಿ ಇವನ ದೇಹ ಸೇರಿದ ಮೇಲೆ ನಿಮ್ಮಿಬ್ಬರ ಸಮಾಗಮವಾಗುತ್ತದೆ. ನಿಮ್ಮಿಬ್ಬರ ಪ್ರೀತಿ ದೈವಾನುಸಂಧಾನವಾಗಿ ನಾಗಲೋಕದ ಯುವರಾಜ ಯುವರಾಣಿಯಾಗಿ ಬದಲಾಗುತ್ತೀರಿ. ನಿನ್ನ 23 ವರ್ಷಗಳ ಕನಸು ನನಸಾಗುವ ಸಮಯವಿದು. ಗುರುದೇವ, ನೀವು ಹೇಳಿದಾಗೆ ಆದರೆ ಸಾಕು. ಯೋಚಿಸಬೇಡ. ಎಲ್ಲವೂ ಪರಮೇಶ್ವರನ ಇಚ್ಛೆ. ನಿನ್ನ ಆದಿಶೇಷನಿಗೆ ಎಲ್ಲವೂ ನೆನಪಾದ ಮೇಲೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಅವನನ್ನು ಒಂದು ನಾಗಮಣಿಯನ್ನು ಹೊತ್ತೊಯ್ದ ದುಷ್ಟರ ಬಿಂಬ ಕಾಣಿಸುತ್ತದೆ. ಆಶೀರ್ವದಿಸಿ ಗುರುದೇವ. ನಾನು ಆದಿಶೇಷನನ್ನು ಮರಳಿ ನಾಗಲೋಕಕ್ಕೆ ಕರೆದುಕೊಂಡು ಬರುತ್ತೇನೆ. ಒಳಿತಾಗಲಿ. ಹೋಗಿ ಬಾ.
ಶಿವಾನಿಯವರೇ ಬನ್ನಿ, ಕಾರಲ್ಲಿ ಹೋಗೋಣ. ಕಾರಲ್ಲಿ ಅಲ್ಲಿಗೆ ಹೋಗಕ್ಕಾಗಲ್ಲ. ಮತ್ತೆ ಕಾಡಲ್ಲಿರೋ ದೇವಸ್ಥಾನಕ್ಕೆ ಕಾಲ್ದಾರಿ ಅಷ್ಟೇ ಇರೋದು ತ್ರಿವಿಕ್ರಮ್. ನಾನ್ ನಡ್ಕೊಂಡು ಹೋಗ್ಬೇಕಾ? ಚಿಕ್ಕ ಯಜಮಾನ್ರು ಶಿವಾನಿ ಮೀಟ್ ಮಾಡಕ್ ಬಂದ್ರ? ಇಷ್ಟೊತ್ತಲ್ಲಿ ಏನಿದೆ ಮೀಟ್ ಮಾಡುವಂಥದ್ದು? ತ್ರಿವಿಕ್ರಮ್, ನನಗೋಸ್ಕರ. ಓಕೆ ಸರಿ, ಹಾಗಾದ್ರೆ ಬನ್ನಿ ಹೋಗೋಣ. ಇವರಿಬ್ರು ಕಾರ್ ಬಿಟ್ಟು ಕಾಡಲ್ಲಿ ನಡ್ಕೊಂಡು ಹೋಗ್ತಾರಲ್ಲ, ಏನ್ ವಿಷಯ ಇರ್ಬೋದು? ಇಲ್ಲೇನೋ ನಡೀತಾ ಇದೆ. ಇವ್ರನ್ನ ಫಾಲೋ ಮಾಡಿದ್ರೆ ಗೊತ್ತಾಗುತ್ತೆ. ಶಿವಾನಿ ಅವರೇ, ಇನ್ನ ಎಷ್ಟು ದೂರ? ಇನ್ನೇನ್ ಬಂದ್ಬಿಡ್ತು ತ್ರಿವಿಕ್ರಮ್, ಬನ್ನಿ. ಏನಪ್ಪ ಇದು, ನಡ್ಕೊಂಡು ಹೋಗ್ತಾನೆ ಇದಾರೆ? ಏನ್ ವಿಷಯ? ನಾನು ಯಾವತ್ತೂ ಈ ಕಾಡೊಳಗೆ ಇಷ್ಟು ದೂರ ಬಂದೇ ಇಲ್ಲ. 100 ಮೀಟರ್ಸ್ ಬರೋಷ್ಟರಲ್ಲಿ ಚಳಿ ಜ್ವರ ಬಂದ್ಬಿಡುತ್ತೆ. ಅಂತಂದ್ರಲ್ಲಿ ಇವರಿಬ್ರು ಇಷ್ಟು ರಾಜಾರೋಷವಾಗಿ ಬರ್ತಾ ಇದಾರೆ. ಇದು ಮಧ್ಯರಾತ್ರಿಲಿ ಏನಿರ್ಬೋದು? ಶಿವಾನಿ ಅವರೇ, ಏನಿದು ಹೀಗಿದೆ? ಯಾವ ಪ್ಲೇಸ್ ಇದು? ನಾನಿವತ್ತು ಬಂದೇ ಇಲ್ಲ ಇಲ್ಲಿ. ಇಷ್ಟು ದಿನ ನೀವು ಇಲ್ಲಿಗೆ ಬರೋ ಪ್ರಸಂಗ ಬಂದಿರಲಿಲ್ಲ ತ್ರಿವಿಕ್ರಮ್, ಆದ್ರೆ ಈಗ ಬಂದಿದೆ. ಏನಿದು ವಿಚಿತ್ರವಾಗಿದ್ದೀರ ಜಾಗ? ಶಿವಾನಿ ಚಿಕ್ಕ ಯಜಮಾನ್ರು ಇಲ್ಲಿಗೆ ಕರ್ಕೊಂಡ್ಬಂದು ಏನಿದೆ ಇಲ್ಲಿ? ತ್ರಿವಿಕ್ರಮ್, ತಗೊಳ್ಳಿ, ಮಡಿ ವಸ್ತ್ರ ಧರಿಸ್ಕೊಂಡು ಬನ್ನಿ. ಶಿವಾನಿ ಅವರೇ, ಯಾಕಿದೆಲ್ಲ? ನಂಗಿದೆಲ್ಲ ಪ್ರಾಕ್ಟೀಸ್ ಇಲ್ಲ. ಇವತ್ತು ಅಭ್ಯಾಸ ಆಗುತ್ತೆ ತ್ರಿವಿಕ್ರಮ್, ತಗೊಳ್ಳಿ, ಹಾಕೊಂಡು ಬನ್ನಿ. ಪರಮೇಶ್ವರ, ನನ್ನ ಆದಿಶೇಷನ ಕರ್ಕೊಂಡು ಬಂದಿದ್ದೀನಿ. ನಾಗಮಣಿಯಿಂದ ಹೊರಹೊಮ್ಮೋ ವಿಶೇಷವಾದ ಶಕ್ತಿ ಅವನ ದೇಹ ಸೇರಿ ಅವನಿಗೆಲ್ಲ ನೆನಗಳು ಬರೋ ಹಾಗೆ ಮಾಡು ತಂದೆ. ಜಟಾಕಟಾಹ ಸಂಭ್ರಮ ಭ್ರಮ ನಿಲಿಂಬ ನಿರ್ಝರಿ ವಿಲೋಲ ವೀಚಿ. ಯಜಮಾನ್ರೆ, ನಾಗಮಣಿನ ಸುರಕ್ಷಿತವಾದ ಜಾಗದಲ್ಲಿ ಇಟ್ಟಿದ್ದೀರಾ. ಇಲ್ಲಿಗೆ ಯಾರು ಬರೋದಕ್ಕೂ ಸಾಧ್ಯನೇ ಇಲ್ಲ. ನಿನ್ ಮಾತು ಸತ್ಯ ನಂದೀಶ. ನಾಗಮಣಿ ಹತ್ರ ಮಾತ್ರ ಅಲ್ಲ, ಇದೊಂದು ಅಮಾವಾಸ್ಯೆ ಕಳೀಲಿ ನಮ್ಮ ಹತ್ರನೂ ಯಾರು ಸುಳಿಯಕ್ಕಾಗಲ್ಲ. ಯಜಮಾನ್ರೆ, ನನಗೇನು ಅರ್ಥ ಆಗಲಿಲ್ಲ. ನಿಧಾನವಾಗಿ ಎಲ್ಲ ಅರ್ಥ ಆಗುತ್ತೆ ನಂದೀಶ. ನಾನು ಸ್ವಲ್ಪ ಧ್ಯಾನ ಮಾಡಬೇಕು.
ನನ್ನಿಂದ ನಾಗವಣಿನ ವಾಪಸ್ ಪಡ್ಕೊಳ್ಳೋದಕ್ಕೆ ಪುನರ್ಜನ್ಮ ಪಡ್ಕೊಂಡು ಬಂದಿದೀಯಾ. ಇಷ್ಟು ವರ್ಷ ನಿನ್ನ ಕೈಲಿ ಸಾಧ್ಯ ಆಗದಿದ್ದು ಈಗ ಸಾಧ್ಯ ಇದೆಯಾ? ನಾಗಮಣಿನ ನನ್ನಿಂದ ವಾಪಸ್ಸು ತಗೊಳ್ಳೋದು ಸುಲಭ ಅಂತ ನೀನು ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. 23 ವರ್ಷ ನಾನು ನಾಗಮಣಿನ ಕಾಪಾಡ್ಕೊಂಡು ಬಂದಿದ್ದೀನಿ. ಈಗ ಬಿಟ್ಟು ಬಿಡ್ತೀನಿ. ಸಾಧ್ಯ ಇಲ್ಲ. ನಾಗಮಣಿ ನಂದು, ಅದರ ಸಂಪೂರ್ಣ ಶಕ್ತಿ ನನಗೆ ಸೇರಬೇಕು. ಆದಿಶೇಷ, ನಿನ್ನ ಬಿಡಲ್ಲ ನಾನು. ನಿನ್ನ ಮರು ಜನ್ಮ ಅಂತ್ಯ ಆಗೋದು ನನ್ನಿಂದಾನೆ, ಈ ದಿಗ್ವಿಜಯನಿಂದಾನೆ. ಯಜಮಾನ್ರೆ, ಏನಾಯ್ತು? ಯಾಕೆ ಇಷ್ಟೊಂದು ಜೋರಾಗಿ ಕೂತ್ಕೊಂಡ್ರಿ? ಏನು ಇಲ್ಲ ನಂದೀಶ. ನಿಜ ಹೇಳಿ ಯಜಮಾನ್ರೆ, ನಿಮ್ ಧ್ವನಿಲೇ ಗೊತ್ತಾಗ್ತಾ ಇದೆ ಏನೋ ತೊಂದರೆ ಆಗಿದೆ ಅಂತ. ಯಾಕೆ? ಧ್ಯಾನದಲ್ಲಿ ಏನಾದ್ರು ವ್ಯತ್ಯಾಸ ಆಯ್ತಾ? ಬೇರೆ ಏನೋ ತೊಂದರೆ ಆಯ್ತಾ? ಏನಿಲ್ಲ, ಅದು ಮಾತಾಡಿ ಯಜಮಾನ್ರೆ. ಮನ್ಸಲ್ಲಿ ಏನೋ ಇಟ್ಕೊಂಡು ಒದ್ದಾಡ್ತಾ ಇದೀರ ಅಂತ ನನ್ಗನ್ನಿಸ್ತಾ ಇದೆ. ಅಂಥದ್ದೇನಾಯ್ತು ಯಜಮಾನ್ರೆ? ಏನಿಲ್ಲ ಕಣೋ, ಯಾಕೋ ಧ್ಯಾನ ಸರಿಯಾಗಿ ಮಾಡಕ್ ಆಗ್ಲಿಲ್ಲ. ಏನ್ ತೊಂದರೆ ಆಯ್ತು? ಯಾಕೋ ನನ್ನ ಮನಸ್ಸೇ ಸರಿಯಾಗಿಲ್ಲ ನಂದೀಶ. ಇನ್ನೊಂದಿನ ಬರೋಣ ನಡಿ. ಅಲ್ಲ ಯಜಮಾನ್ರೆ, ಆದ್ರೂ ನಡಿ ಅನ್ನಲ್ಲ ನೋಡು. ಆದಿಶೇಷ ಯಾರು ಅಂತ ತಿಳ್ಕೊಳ್ಳೋದನ್ನ ನಾನು ತಡ ಮಾಡಬಾರ್ದು. ತ್ರಿಶೂಲ್ ಮೂಲಕ ಆದಿಶೇಷ ಯಾರು ಅಂತ ತಿಳ್ಕೊಂಡು ಮುಗಿಸ್ತೀನಿ. ಅವನ ಕಥೆ ಮುಗಿಸ್ತೀನಿ. ಆತ್ಮಗಳಿಗೆ ಪ್ರೀತಿಯ ಅರಿವಾಗಿದೆ. ಇನ್ನೇನು ದೇಹಗಳಿಗೂ ಪ್ರೀತಿಯ ಅರಿವಾಗಿ ಸೇರೋ ಸಮಯ ಶೀಘ್ರವೇ ಜರುಗಲಿದೆ. ಆದಿಶೇಷ, 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 ಆದಿಶೇಷ. ನನ್ನ ಆದಿಶೇಷ ಬಂದ ಹಾಗಾಯ್ತು. ನಾನು ಅವನ್ನ ಸೇರ್ದಾಗಾಯ್ತು. ಆದಿಶೇಷ, ಆದಿಶೇಷ, ತ್ರಿವಿಕ್ರಮ್, ತ್ರಿವಿಕ್ರಮ್, ತ್ರಿವಿಕ್ರಮ್. ಪರಮೇಶ್ವರ, ಏನಿದು? ತ್ರಿವಿಕ್ರಮ್ಗೆ ಎಚ್ಚರನೇ ಇಲ್ಲ. ಹಾಗಾದ್ರೆ ನನ್ನ ಕಣ್ಣು ಮುಂದೆ ಬಂದಿದ್ಯಾರು? ನನ್ನ ಸೇರಿದ್ಯಾರು? ಹಾಗಾದ್ರೆ ಇದೆಲ್ಲ ಭ್ರಮೆನಾ? ಇದೆಲ್ಲ ನನ್ನ ಕನ್ಸ? ಇಲ್ಲ, ನಾಗಮಣಿ ಶಕ್ತಿ ತ್ರಿವಿಕ್ರಮ್ ದೇಹ ಸೇರಿರುತ್ತೆ. ಈಗ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ನನಗೆಲ್ಲ ಕಾಣಿಸುತ್ತೆ. ಏನಿದು? ತ್ರಿವಿಕ್ರಮ್ ಕಣ್ಣಲ್ಲಿ ಏನು ಕಾಣಿಸ್ತಿಲ್ವಲ್ಲ? ಅಂದ್ರೆ ಅವ್ರಿಗೆ ಹಳೆ ನೆನಪುಗಳು ಬಂದಿಲ್ವಾ?
ತ್ರಿಶೂಲ್ ತ್ರಿಶೂಲ್ ಯಜಮಾನ್ರೆ ಹೊರಗಡೆ ಇರಬೇಕು, ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಯಾಕೋ ದಿಗ್ವಿಜಯ, ಏನಾಯ್ತು? ತ್ರಿಶೂಲ್ ಇಲ್ಲಮ್ಮ. ದಮಯಂತಿ, ತ್ರಿಶೂಲ್ನ ಕರಿ. ಡ್ಯಾಡ್, ಅವ್ನ್ ಮನೇಲಿಲ್ಲ. ಮನೇಲಿಲ್ವಾ? ಎಲ್ಲೋದ? ಗೊತ್ತಿಲ್ಲ ರೀ. ಯಜಮಾನ್ರೆ ಇಲ್ಲೇ ಎಲ್ಲ ಹೋಗಿರ್ತಾನೆ, ಬರ್ತಾನೆ ಬಿಡಿ. ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರು ನಂದೀಶ. ನಮ್ಮ ಮನೇಲಿ ಮಕ್ಕಳನ್ನ ಹೇಗೆ ನಡೆಸ್ಕೋಬೇಕು ಅನ್ನೋ ಜವಾಬ್ದಾರಿ ಇಲ್ಲ. ದಮಯಂತಿ, ತ್ರಿವಿಕ್ರಮನ್ ಕರಿ. ಅವನಿಗೆ ತ್ರಿಶೂಲ್ ಎಲ್ಲಿ ಹೋಗಿರ್ತಾನೆ ಅಂತ ಗೊತ್ತಿರುತ್ತೆ. ಅವ್ನ್ ಮನೇಲಿಲ್ಲ. ಮನೇಲಿಲ್ವಾ? ಓಹೋ, ಅವನು ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ ಅಲ್ಲ? ಏನ್ ನಡೀತಾ ಇದೆ ಮನೆಯಲ್ಲಿ? ಮಕ್ಕಳು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ನೋಡ್ಬೇಕು, ತಿಳ್ಕೋಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿಮ್ಗೆ? ಸರಿ, ಇಬ್ರು ಮನೆಯಿಂದ ಆಚೆ ಎಷ್ಟೊತ್ತಿಗೆ ಹೋಗ್ತಾರೆ? ಅದು ಗೋವಿಂದ, ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಸರಿ, ಇನ್ಮೇಲೆ ನೀವು ಯಾರನ್ನ ಹೇಗೆ ನೋಡ್ಕೋತಿರೋ ಗೊತ್ತಿಲ್ಲ, ಆದ್ರೆ ತ್ರಿಶೂಲ್ಗೆ ಸ್ಪೆಷಲ್ ಕೇರ್ ಸಿಕ್ಬೇಕು. ತ್ರಿವಿಕ್ರಮ್ಗೆ ಏನು ಆರೈಕೆ ಸಿಕ್ಕುತ್ತೋ ಅದಕ್ಕೊಂದು ಪಟ್ಟು ಹೆಚ್ಚು ಅವನಿಗೆ ಸಿಗಬೇಕು. ಅವನಿಗೆ ಯಾವ ಕೊರತೆನೂ ಆಗ್ಬಾರ್ದು. ಹಾಯ್ ಶಿವಾನಿ ಅವರೇ. ಹಾಯ್ ತ್ರಿವಿಕ್ರಮ್, ಏನ್ ಕಾಲ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳಿದ್ರಿ? ನಿಮ್ಮನ್ನ ನೋಡ್ಬೇಕು ಅನ್ಸ್ತು, ಅದಕ್ಕೆ ಬರಕ್ ಹೇಳ್ದೆ. ಓ, ನನ್ ಮೇಲೆ ಇದ್ದಕ್ಕಿದ್ದ ಹಾಗೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ. ಇದ್ಕಿದ್ದಾಗೆ ಏನೂ ಇಲ್ಲ, ಮುಂಚೆಯಿಂದನೂ ಪ್ರೀತಿ ಇದೆ. ಸ್ವಲ್ಪ ಟೆನ್ಷನ್ಲಿದ್ದೆ, ಅದಕ್ಕೆ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಈಗ ಟೆನ್ಷನ್ ಫ್ರೀ ಆಗಿದ್ದೀನಿ, ಸೊ ಆಟೋಮೆಟಿಕಲಿ ಲವ್ ಜಾಸ್ತಿ ಆಗಿದೆ. ಸಾಹೇಬ್ರು ಇವತ್ತು ಯಾಕೋ ತುಂಬಾ ಖುಷಿ ಆಗಿರೋ ಹಾಗಿದೆ, ಏನ್ ವಿಶೇಷ? ಇವತ್ತು ಮಾತ್ರ ಅಲ್ಲ, ಇನ್ನು ಮುಂದೆ ಯಾವಾಗಲೂ ಹೀಗೆ ಖುಷಿಯಾಗಿರ್ತೀನಿ. ಪರಮೇಶ್ವರ, ನಾನು ತ್ರಿಶೂಲ್ ಹೇಳಿದ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿರೋದಷ್ಟೇ. ಅಷ್ಟಕ್ಕೆ ತ್ರಿವಿಕ್ರಮಲ್ಲಿ ಇಷ್ಟೊಂದು ಬದಲಾವಣೆಗಳಾಗಿದೆ. ಅಂದ್ರೆ ನಾನು ಅಲ್ಲಿಗೆ ಹೋದ್ರೆ ತ್ರಿವಿಕ್ರಮ್ ಸಂಪೂರ್ಣವಾಗಿ ನನಗೆ ಸಿಕ್ಬಿಡ್ತಾನೆ ಅನ್ಸುತ್ತೆ. ಶಿವಾನಿ ಅವರೇ, ಯಾಕೆ ಶಿವಾನಿ ಅವರೇ ಏನು ಮಾತಾಡ್ತಿಲ್ಲ? ನನ್ನ ಮಾತಿನ ಮೇಲೆ ಅನುಮಾನನ? ಅಯ್ಯೋ, ಅನುಮಾನ ಅಂತೇನಲ್ಲ, ಆದ್ರೆ ಇತ್ತೀಚೆಗೆ ನೀವು ಒಂದೊಂದಿನ ಒಂದೊಂದ್ ತರ ಇರ್ತೀರಾ. ಒಂದಿನ ಕೋಪ ಮಾಡ್ಕೊಂಡಿರ್ತೀರಾ, ಒಂದಿನ ಬೇಜಾರಲ್ಲಿರ್ತೀರಾ, ಒಂದಿನ ಖುಷಿಯಾಗಿರ್ತೀರಾ. ನೀವ್ ಯಾವತ್ತು ಯಾವ ಮೂಡಲ್ಲಿ ಇರ್ತೀರಾ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ನೀವ್ ಹೇಳೋದು ನಿಜ. ಬೇರೆ ಯಾವುದೋ ಟೆನ್ಷನಲ್ಲಿ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕಾಗ್ಲಿಲ್ಲ, ಕ್ಲೋಸ್ ಆಗಿರಕ್ಕಾಗ್ಲಿಲ್ಲ. ಆದ್ರೆ ಇನ್ ಮುಂದೆ ಹಾಗಾಗಲ್ಲ, ಫುಲ್ ಟೈಮ್ ನಿಮ್ ಜೊತೆನೆ ಇರ್ತೀನಿ. ತ್ರಿವಿಕ್ರಮ್, ಈ ಮಾತ್ ಕೇಳೋದಕ್ಕೆ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಒಂದ್ ಹುಡುಗಿ ತನ್ನ ಹುಡುಗನಿಂದ ಯಾವಾಗ್ಲೂ ಬಯಸೋದಿದ್ದನ್ನೇ. ನೀವ್ ಯಾವಾಗ್ಲೂ ಹೀಗೆ ಇರಿ ತ್ರಿವಿಕ್ರಮ್, ಬದ್ಲಾಗ್ಬೇಡಿ. ನೋನೋ, ಬದ್ಲಾಗಲ್ಲ. ನಾನು ಅನ್ಕೊಂಡಿರೋ ಕೆಲಸ ಒಂದಾಗ್ಬಿಡ್ಲಿ, ಆಮೇಲೆ ನೋಡ್ತಾ ಇರಿ, ನಿಮ್ಗೆ ಮ್ಯಾಗ್ನೆಟ್ ತರ ಅಂಟ್ಕೊಂಡೇ ಇರ್ತೀನಿ. I love you, Shivani.
ಓಹೋ ಏನು ಎಳೆ ಮಗು ಅಮ್ಮನ ಮಡಿಲಲ್ಲಿ ಮಲಗ್ಬಿಟ್ಟಿದೆ, ಏನ್ ವಿಷಯ? ರೀ ಸುಮ್ಮನೆ ಇರ್ರಿ, ತಮಾಷೆ ಮಾಡಬೇಡಿ. ಅವನು ಯಾಕೋ ಬಂದಾಗಿಂದ ತುಂಬಾ ಸಪ್ಪಗಿದ್ದಾನೆ. ಹೌದಾ? ಏನಾಯ್ತು ಮಗನೇ? ನಾನು ಅವಾಗಿಂದ ಕೇಳ್ತಾನೆ ಇದ್ದೀನಿ, ಅವನೇನು ಹೇಳ್ತಾನೆ ಇಲ್ಲ. ತ್ರಿಶೂಲ್, ಯಾರಾದ್ರೂ ಏನಾದ್ರು ಅಂದ್ರೇನು? ಅಮ್ಮ ಅದು ಲೇ, ಯಾರು ಏನನ್ನಕ್ ಬರ್ತಾರೆ? ಇವನು ಆ ಮನೆ ಮಗ ಅಲ್ವೇನೋ ತ್ರಿಶೂಲ್? ಅಪ್ಪ ಅದು ಯಜಮಾನ್ರ ಪಾಲಕ್ ಮಾತ್ರ. ನಾನು ಆ ಮನೆ ಮಗ ಆಗಿರೋದು ಉಳಿದವ್ರು ಯಾರಿಗೂ ಇಷ್ಟ ಇಲ್ಲ. ಮತ್ತೇನಾಯ್ತು? ನೀನ್ ಆ ಮನೆಗೆ ಹೋಗಿ ಸಂತೋಷವಾಗಿರ್ತೀಯ ಅಂದ್ಕೊಂಡ್ರೆ ಈ ತರ ಸಪ್ಪಗಿದ್ಯಾ? ನೀನ್ ಆ ಮನೇಲಿ ಖುಷಿಯಾಗಿಲ್ವೇನೋ? ಅದು ಏನೇನೋ ಪ್ರಶ್ನೆ ಕಳೆ ಅವನ ತಲೆ ಏನೇನೋ ತುಂಬಕ್ ಹೋಗ್ಬೇಡ. ಉದ್ದಾಗಿ ಯಜಮಾನ್ರು ಇವನ್ ಕಾಳಜಿ ವಹಿಸ್ತಾ ಇದ್ದಾರೆ ಅಂದ್ಮೇಲೆ ಇವನ್ ಖುಷಿಯಾಗಿಲ್ದೇ ಇರ್ತಾನ? ಅಪ್ಪ ನೀನ್ ನಂಬಿಕೆ ಎಲ್ಲ ಸರಿ, ಆದ್ರೆ ಅಲ್ಲಿನ ವಾಸ್ತವನೇ ಬೇರೆ. ಶಿವಾನಿ ಒತ್ತಾಯ ಮಾಡಿದ್ರೆ ನಾನು ಖಂಡಿತ ಅಲ್ಲಿಗೆ ಹೋಗ್ತಾ ಇರ್ಲಿಲ್ಲ. ಶಿವಾನಿಗೋಸ್ಕರ ಒಪ್ಕೊಂಡಿದ್ದು ನಾನು. ಮಾತಾಡೋ ತ್ರಿಶೂಲ್, ನೀನ್ ಖುಷಿಯಾಗಿದ್ಯಾ ಅಲ್ವೇನೋ? ನೀನ್ ಆ ಮನೆಗೆ ಹೋಗಿ ಒಳ್ಳೆ ಕೆಲಸ ಮಾಡಿದ್ಯಲ್ವಾ? ಅಪ್ಪ ನೀನು ಆ ಮನೆಗೆ ದಿನಾ ಬರ್ತೀಯ, ನನ್ಗೆ ಯಾವಾಗ್ಲೂ ಸಿಗ್ತೀಯ. ಆದ್ರೆ ಯಾಕಪ್ಪ ನನ್ನ ಮಾತಾಡ್ಸಲ್ಲ? ಲೇ, ನೀನ್ ಆ ಮನೆ ಚಿಕ್ಕ ಯಜಮಾನ, ನಿನ್ನ ಮೊದಲ ತರ ಸಲಿಗೆಯಲ್ಲಿ ಮಾತಾಡ್ಸಕ್ ಆಗೋದಿಲ್ಲ. ಅವರೆಲ್ಲ ಏನ್ ಅನ್ಕೋತಾರೆ? ಅಪ್ಪ ಪ್ಲೀಸ್, ಯಾರು ಏನ್ ಬೇಕಾದ್ರೆ ಅನ್ಕೊಳ್ಳಿ, ನಮ್ಮಿಬ್ರ ಮಧ್ಯೆ ಗೋಡೆ ಕಟ್ಬೇಡ. ನೀನು ನನ್ನ ಮೊದಲಿನ ತರನೇ ಮಾತಾಡ್ಸು ಪ್ಲೀಸ್ ಅಪ್ಪ. ಸರಿ. ಅಪ್ಪ ಹಾಗೆ ಮಾತಾಡ್ಸ್ತಾರೆ, ಆದ್ರೆ ನೀನ್ ಇವಾಗ ಯಾಕೆ ಬೇಜಾರ್ಲಿದ್ಯಾ ಅಂತ ಹೇಳೋ. ನಮ್ಮನ್ನ ನೋಡಿಲ್ಲ ಅಂತನಾ? ಅದಕ್ಕೆಲ್ಲ ಬೇಜಾರು ಮಾಡ್ಕೋತಾನ? ನೀನ್ ಚಿಕ್ಕವನಿದ್ದಾಗ ಯಾವಾಗ್ಲೂ ಅವ್ರ ಮನೇಲೇ ಇರ್ತಾ ಇದ್ದೆ. ಎಷ್ಟೋ ಸಲ 4-5 ದಿನ ಆದ್ರೂ ಮನೆಗೆ ವಾಪಸ್ಸೇ ಬರ್ತಾ ಇರಲಿಲ್ಲ. ಇವಾಗ ಯಾಕಪ್ಪ ಬೇಜಾರು? ಆಗ ನಿಮ್ ಪ್ರೀತಿ ತುಂಬಾ ಸಿಗ್ತಾ ಇತ್ತು. ಈಗ ನಿಮ್ಮಿಂದ ದೂರ ಆಗಿ ಅಪ್ಪ ಅಮ್ಮನ ಪ್ರೀತಿನ ಕಳ್ಕೊಂಡಂಗ ಅನ್ನಿಸ್ತಾ ಇದೆ. I miss you, ಅಪ್ಪ. I miss you, ಅಮ್ಮ. ತ್ರಿಶೂಲ್, ನಿನ್ಗೆ ನಮ್ ನೆನಪಾದಾಗೆಲ್ಲ ಇಲ್ಲಿಗೆ ಬಾ, ನಾವಿಲ್ಲೇ ಇರ್ತೀವಿ, ಆಯ್ತಾ? ಯಾಕೆ ಸುಂದ್ರಿ ಹಾಗೆ ನೋಡ್ತಿದ್ಯಾ? ನಾನು ಯಾಕಿಷ್ಟು ಖುಷಿಯಾಗಿದ್ದೀನಿ ಅಂತನ? ಸಂತೋಷ ಆಗದೆ ಇರುತ್ತಾ ಸುಂದ್ರಿ? ನೀನೇ ಹೇಳು. ಇಷ್ಟು ವರ್ಷ ನನ್ನ ಆದಿಶೇಷನ ಸೇರೋದಕ್ಕೆ ಒಂದಲ್ಲ ಒಂದು ವಿಘ್ನಗಳು ಎದುರಾಗ್ತಾ ಇತ್ತು. ಆದ್ರೆ ಇವತ್ತು ಆ ವಿಘ್ನ ದೂರ ಆಗೋದಕ್ಕೆ ನಾನು ಪೂಜೆ ಮಾಡ್ತಾ ಇದ್ದೇನೆ. ತ್ರಿಶೂಲ್ ಹೇಳ್ದಾಗೆ ಆಗ್ಬಿಟ್ರೆ ನನ್ನ ಆದಿಶೇಷನ ದೂರ ಮಾಡೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಆದಿಶೇಷ ಮಾತು ಕೊಟ್ಟ ಹಾಗೆ ನಮ್ಮಿಬ್ಬರ ಪ್ರೀತಿ 7 ಜನ್ಮಕ್ಕೂ ಉಳಿಯುತ್ತೆ. ನಮ್ಮ ಬಂಧ ಮತ್ತಷ್ಟು ಗಟ್ಟಿ ಆಗುತ್ತೆ ಸುಂದ್ರಿ. ನನಗಂತೂ ಅದು ಎಷ್ಟೊತ್ತಿಗೆ ಆ ದೇವಸ್ಥಾನಕ್ಕೆ ಹೋಗ್ತೀನೋ, ಯಾವಾಗ ದೇವ್ರ ಹತ್ರ ಬೇಡ್ಕೊಂಡು ಪ್ರದಕ್ಷಿಣೆ ಹಾಕ್ತೀನೋ ಅನ್ಸ್ತಿದೆ. ಆ ಪೂಜೆ ಫಲ ಕೊಟ್ಟು ತ್ರಿವಿಕ್ರಮ್ ಬದಲಾಗಿ ಹಂಗೆ ನಾಗಲೋಕದ ನೆನಪುಗಳೆಲ್ಲ ಬಂದ್ಬಿಟ್ರೆ ಆದಷ್ಟು ಬೇಗ ನಮ್ಮಿಬ್ರು ಮದುವೆ ಆಗುತ್ತೆ ಸುಂದ್ರಿ. ನಾವಿಬ್ರು ಒಂದಾಗ್ತೀವಿ ಅಲ್ವಾ? ಅಯ್ಯೋ ಸುಂದ್ರಿ, ತಡ ಆಗ್ಬಿಡುತ್ತೆ, ಇನ್ನೇನ್ ಕತ್ಲಾಗೋಗುತ್ತೆ. ಅಷ್ಟರಲ್ಲಿ ನಾನು ಪೂಜೆಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ತಯಾರಿ ಮಾಡ್ಕೋಬೇಕು. ಏನ್ ನಡೀತಾ ಇದೆ ಇಲ್ಲಿ? ಇಬ್ರು ಏನ್ ಮಾಡ್ತಾ ಇದ್ದೀರಾ?
ಏಯ್, ನಿನಗೆ ದೇವಸ್ಥಾನಕ್ಕೆ ಹೋಗೋ ಐಡಿಯಾ ಕೊಟ್ಟಿದ್ ನಾನು. ನಿನ್ ಗರ್ಲ್ ಫ್ರೆಂಡ್ ಯಾರು ಅಂತ ತಿಳ್ಕೋಬೇಕು ಅಂತ ನಾನು ಇಲ್ಲಿಗೆ ಬಂದ್ರೆ ನನ್ನ ಗರ್ಲ್ ಫ್ರೆಂಡ್ ಜೊತೆನೆ ಇದೆಯಾ? ಎಷ್ಟೋ ಧೈರ್ಯ ನಿನಗೆ? ಬರೀ ಇರೋದಲ್ಲ, ಅವಳನ್ನ ಎತ್ಕೊಂಡು ತಿರುಗ್ತಾ ಇದೆಯಾ? ಎಷ್ಟೋ ಧೈರ್ಯ ನಿಂಗೆ? ಚಿಕಿತ್ಸೆ ಮಾತಾಡ್ಬೇಡ. ನಿನ್ ಗರ್ಲ್ ಫ್ರೆಂಡ್ ನ ಮೀಟ್ ಮಾಡಕ್ಕೆ, ನಿನ್ ಗರ್ಲ್ ಫ್ರೆಂಡ್ ಜೊತೆ ಹೇಗಿರ್ಬೇಕು ಅನ್ನೋದಕ್ಕೆ ನನ್ನ ಹತ್ರ ಐಡಿಯಾ ತಗೋತಿದ್ದೆ ಅಲ್ವಾ? ನನ್ನ ಗರ್ಲ್ ಫ್ರೆಂಡ್ ಜೊತೆನೆ ಡೇಟ್ ಕನ್ಸ್ಕೊಂಡು ನನಗೆ ಉರಿಸ್ತಿದ್ದೆ ಅಲ್ವಾ? ಗರ್ಲ್ ಫ್ರೆಂಡ್ ಅಂತ ಹೇಳ್ಕೊಂಡು ನಾನ್ ಮದುವೆ ಆಗ್ಬೇಕಾಗಿರೋ ಹುಡುಗಿಯಿಂದ ಬಿದ್ದಿದ್ದೇನೋ? ಅವಳು ನಿನ್ ಲವ್ವರ್ ಅಂತ ತಿಳ್ಕೊಂಡು ಹಿಂದೆ ತಿರುಗ್ತಾ ಇದೆಯಾ? ನನಗೆ ಮೋಸ ಮಾಡ್ತೇನೋ? ಏನ? ನಾನು ಹುಡುಗಾಟ ಆಡ್ತಿದ್ದೀನಿ, ನೀನೇನ್ ಗುಂಟ ಬಿಲ್ಲೆ ಆಡ್ತಿದ್ಯಾ? ಅಥವಾ ಕಣ್ಣ ಮುಚ್ಚಾಲೆ ಆಡ್ತಿದ್ಯಾ? ಎಲೆ ಇಬ್ರು ಆಟಾಡಿ. ಕಮಾನ್, ನಾನ್ ನೋಡ್ಬೇಕು. ಕಣ್ಣ ಮುಚ್ಚೆ ಕಾಡೆ ಗೂಡೆ, ಉಪ್ಪಿನ ಮೂಟೆ ಉರುಳೆ ಹೋಯ್ತು, ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ, ನಿಮ್ಮಯ ಹಕ್ಕಿ. ತ್ರಿವಿಕ್ರಮ್, ಯಾಕೆ ಶಿವಾನಿ ಭಯ ಆಗ್ತಿದ್ಯಾ? ಇಷ್ಟ ದಿನ ನೀವಿಬ್ರು ಹೀಗೆ ತಾನೆ ನನ್ನನ್ನು ಯಾಮಾರಿಸಿ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದಿದ್ದು? ಅವಾಗ ಭಯ ಆಗ್ಲಿಲ್ವಾ ನನ್ನನ್ ಮದ್ವೆ ಆಗ್ತೀನಂತ ಹೇಳಿ? ಶಿವನ್ ಜೊತೆ ಲವ್ವಿ ಡವ್ವಿ ಆಡ್ತಾ ಇದೀಯಾ? ತ್ರಿವಿಕ್ರಮ್, ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡಿ. ಏನೋ ಗೊತ್ತಿಲ್ದೆ ಕಣ್ಮುಂದೆಷ್ಟೆಲ್ಲ ನಡೀತಾ ಇದ್ರು ಗೊತ್ತಿಲ್ದೆ ಸುಮ್ನಿರ್ಬೇಕಾ? ಏಯ್, ಎಷ್ಟೇ ಮೋಸ ಮಾಡ್ತೀಯ? ಶಿವಾನಿ ಮೇಲೆ ಕೈ ಮಾಡ್ತೀಯ? ಅಷ್ಟೋ ಧೈರ್ಯ ನಿನಗೆ? ಏ ಕಳಲೆ, ನಿನಗ್ ಹೊಡೆದ್ರೆ ಇವ್ ನೋಡ್ ಬರ್ತಾನೆ, ಶಿವನು ಹೊಡೆದ್ರೆ ನೀ ನೋಡ್ ಬರ್ತೀಯ. ಕಣ್ಮುಂದೆಷ್ಟೆಲ್ಲ ನಡೀತಾ ಇದ್ರು ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡಿ ತ್ರಿವಿಕ್ರಮ್ ಅಂತ ಅಂತ್ಯ. ನನ್ ಜೊತೆಗೆ ಮದುವೆಗೆ ಒಪ್ಕೊಂಡು ಶಿವನ್ ಜೊತೆ ಲಲ್ಲೆ ಹೊಡಿತಾ ಇದೆಯಾ? ತ್ರಿವಿಕ್ರಮ್, ನಿಲ್ಸಿ. ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ, ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀರಲ್ಲ. ಇನ್ನೊಬ್ರ ಮೇಲೆ ಆರೋಪ ಮಾಡೋದಕ್ಕಿಂತ ಮುಂಚೆ ಅವ್ರು ಏನು ಅಂತ ತಿಳ್ಕೊಂಡು ಆರೋಪ ಮಾಡ್ಬೇಕು. ನಿಮ್ಮನ್ನ ಜೆಂಟಲ್ ಮ್ಯಾನ್ ಅನ್ಕೊಂಡಿದ್ದೆ, ಇಷ್ಟು ಚೀಪಾ ನೀವು? ನಾನು ತ್ರಿಶೂಲ್ ಜೊತೆಗಿದ್ರೆ ನಾವಿಬ್ರು ಪ್ರೇಮಿಗಳಂತನಾ? ನಾನು ನಿಮ್ಮನ್ನ ಎಷ್ಟು ನಂಬಿದೆ ತ್ರಿವಿಕ್ರಮ್, ಆದ್ರೆ ನಿಮ್ಗೆ ನನ್ ಮೇಲೆ ನಂಬಿಕೆನೇ ಇಲ್ವಲ್ಲ? ಇಲ್ಲ, ನಾನಿನ್ ಒಂದು ಕ್ಷಣನೂ ನಿಮ್ ಜೀವನದಲ್ಲಿ ಇರೋದಿಲ್ಲ. ಶಿವಾನಿ, ಬೇಕಾಗಿಲ್ಲ ತ್ರಿವಿಕ್ರಮ್, ನನಗೆ ನಿಮ್ ತರ ಅನುಮಾನ ಪಡೋ ಪಿಶಾಚಿ ಬೇಕಾಗಿಲ್ಲ. ಇವತ್ತು ತ್ರಿಶೂಲ್ ಅಂತೀರಾ, ನಾಳೆ ಇನ್ನೊಬ್ಬನ ಜೊತೆ 4 ಮಾತಾಡಿದಾಗ ಅವನ ಹೆಸರು ಹೇಳ್ತೀರಾ? ಇಲ್ಲ, ನನಗ್ ನಿಮ್ ಸಹವಾಸನೆ ಬೇಡ. ಶಿವಾನಿ, ನನ್ನ ಹೆಸರನ್ನ ಇನ್ನೊಂದ್ಸತಿ ಕರಿಬೇಡಿ. ನನ್ನ ನಿಮ್ಮ ಸಂಬಂಧ ಮುರಿದ್ ಬಿತ್ತು, ನನ್ನ ಜೀವನದಲ್ಲಿ ಇನ್ನೊಂದ್ಸತಿ ಕಾಣಿಸ್ಕೋಬೇಡಿ. ಗುಡ್ ಬಾಯ್. ಏನೆಲ್ಲ ಬಹಳ ಸಂತೋಷವಾಗಿದ್ದೀರಿ. ರೀನಾ ಕೈಲಿ ಆರ್ತಿ ತಟ್ಟೆ ಬೇರೆ ಇದೆ. ರಕ್ಷಾ ಬಂಧನ ಜೋರ? ಮಾಮ್,
ಏನೋ ಕರೆದ್ರಂತೆ? ಲೋ, ಅಮ್ಮ ಅಲ್ವೋ, ಕರೆಯೋಲೆ ಬಂದಿರೋದು ನಿನ್ನ ತಂಗಿಯಿಂದ. ಏನ್ ಸ್ಪೆಷಲ್ ಇವತ್ತು? ಏನಣ್ಣ ಹೀಗೆ ಕೇಳ್ಬಿಟ್ಟೆ? ಇವತ್ತೇನ್ ಸ್ಪೆಷಲ್ ಅಂತ ನಿನಗೆ ಗೊತ್ತಿಲ್ವಾ? ಹೌ ಕ್ಯಾನ್ ಯು ಫರ್ಗೆಟ್? ಓ, ನಿನಗ್ ನನ್ ಮೇಲೆ ಲವ್ವೇ ಇಲ್ಲ ಅಲ್ಲ? ಹೇ ಕೂಲ್ ಕೂಲ್, ನಾನು ಅಷ್ಟು ಈಸಿಯಾಗಿ ಮರ್ತು ಬಿಡ್ತೀನಾ? ಐ ವಾಸ್ ಜಸ್ಟ್ ಕಿಡಿಂಗ್. ಇವತ್ತು ರಕ್ಷಾ ಬಂಧನ ಅಲ್ವಾ? ಆಮ್ ಐ ರೈಟ್? ಮೈಲ್ ಕೊಟ್ಟಿದ್ ಸಾಕು, ರಾಖಿ ಕಟ್ಟು. ಸರಿ ಬಾ. ಲೇ ಅಳಿಮಯ್ಯ, ಬೇಬಿಗೇನು ಗಿಫ್ಟ್ ಇಲ್ವೇನೋ? ಯಾಕಿಲ್ಲ ಮಾವ, ಸ್ಪೆಷಲ್ ಗಿಫ್ಟ್ ಇದೆ. ಕೊಡ ಮತ್ತೆ. ರೀನಾ, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು ಅಣ್ಣ. ವೆಲ್ಕಮ್. ಏ ರೀನಾ, ಏನ್ ಹಾಗೆ ಹೊರಟೋಗ್ತಾ ಇದೆಯಾ? ನಿಮ್ಮ ಅಣ್ಣಂಗೆ ರಾಖಿ ಕಟ್ಟಲ್ವಾ? ಕಟ್ಟಿದ್ನಲ್ಲ ಡ್ಯಾಡ್. ಚಿನ್ನ, ನಾನ್ ಕೇಳಿದ್ದು ತ್ರಿಶೂಲು ಕಟ್ಟಲ್ವಾ ಅಂತ. ಯಾಕಪ್ಪ ಮರ್ತು ಬಿಟ್ಯಾ? ತ್ರಿಶೂಲು ನೀನ್ ಅಣ್ಣನೇ, ಅವನು ಈ ಮನೆ ಮಗನೇ. ನಾನ್ ಮುಂಚೆನೆ ಹೇಳಿರ್ಲಿಲ್ಲ ಈ ಮನೆಯಲ್ಲಿ ತ್ರಿವಿಕ್ರಮ್ ಏನು ಸ್ಥಾನ ಇದೆಯೋ ಇವನಿಗೂ ಅದೇ ಸ್ಥಾನ ಸಿಗಬೇಕು ಅಂತ? ದಿಗ್ವಿಜಯ್, ಅವಳು ಚಿಕ್ಕ ಹುಡುಗಿ, ಪಾಪ ಅವಳಿಗೆ ಏನ್ ಗೊತ್ತಾಗುತ್ತೆ? ನೀನ್ ಹೇಳ್ದಿಯಲ್ಲ, ಈಗ ಕಟ್ತಾಳೆ ಬಿಡು. ರೀನಾ, ತ್ರಿಶೂಲನ್ಗೂ ರಾಖಿ ಕಟ್ಬಿಡಮ್ಮ. ರೀನಾ, ನಾನು ನಿನಗೆ ಹೇಳ್ತಾ ಇರೋದು, ತ್ರಿಶೂಲ್ ನೀನ್ ಮುಂದೆ ಹೋಗು. ಪರವಾಗಿಲ್ಲ, ನನ್ ಬೇಡ. ತ್ರಿಶೂಲ್, ಹಾಗ್ ಬೇಡ ಅನ್ಬಾರ್ದಪ್ಪ. ಇದೊಂದು ಪವಿತ್ರವಾದ ರಕ್ಷಾ ಬಂಧನ. ತಂಗಿಯಾದವಳು ಅಣ್ಣನ ಕೈಗೆ ರಾಖಿ ಕಟ್ಟಿ ತನ್ನ ಬಾಂಧವ್ಯವನ್ನ ಗಟ್ಟಿ ಮಾಡ್ಕೊತಾಳೆ. ಹಾಗೆ ಅಣ್ಣನಾದವನು ರಾಖಿ ಕಟ್ಟಿಸ್ಕೊಂಡು ತಂಗಿಗೆ ಉಡುಗೊರೆ ಕೊಟ್ಟು ನಿನಗೆ ನಾನು ಕಾವಲುಗಾರನಾಗಿ ಇರ್ತೀನಿ ಅಂತ ಭರವಸೆ ಕೊಡ್ತಾನೆ. ಇದೇ ರಕ್ಷಾ ಬಂಧನ. ನೀನ್ ಬಾ ತ್ರಿಶೂಲ್. ಏನ್ ನೋಡ್ತಾ ಇದೀಯಾ? ರಾಖಿ ಕಟ್ಟು. ಡ್ಯಾಡ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ತಪ್ಪು ಮಾಡಿದ್ರೆ ನಾಲ್ಕು ಹೊಡೆದ್ಬಿಡಿ. ಅದನ್ನು ಬಿಟ್ಟು ನಾನು ನಿಮ್ಮ ಮಗ ಅಲ್ಲ ಅಂತ ಹೇಳ್ಬಿಡಿ ಡ್ಯಾಡ್, ಪ್ಲೀಸ್ ಡ್ಯಾಡ್. ಅದು ಹಾಗಲ್ಲ ಕಣೋ ತ್ರಿವಿಕ್ರಮ. ಡ್ಯಾಡ್, ನನಗದೆಲ್ಲ ಗೊತ್ತಿಲ್ಲ. ನೀವೇ ನನ್ನ ಡ್ಯಾಡ್, ನಾನೇ ನಿಮ್ಮ ಮಗ. ಪ್ಲೀಸ್ ಡ್ಯಾಡ್, ನೀವು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳಿ. ಪ್ಲೀಸ್ ಡ್ಯಾಡ್. ತ್ರಿವಿಕ್ರಮ್ ಬ್ರೋ, ನೀವು ಬೇಜಾರು ಮಾಡ್ಕೋಬೇಡಿ. ಈ ಮನೆ ಮಗ ನೀವೇ, ನಾನಲ್ಲ.
ಅಪ್ಪ ಸುಮ್ಮನೆ ತಮಾಷೆ ಮಾಡ್ತಾ ಇದಾರೆ ಅಷ್ಟೇ. ತ್ರಿಶೂಲ್, ನಾನು ತಮಾಷೆ ಮಾಡ್ತಾ ಇಲ್ಲ. ಸುಮ್ಮನೆರಿಪ್ಪ ನೀವು. ಮನೆಯವರೆಲ್ಲ ನನ್ನ ಮೇಲೆ ಕೋಪ ಮಾಡ್ಕೊಂಡು ನನ್ನನ್ನ ಮನೆಯಿಂದ ಆಚೆ ಹಾಕೋದನ್ನ ನೋಡಿ ಅದನ್ನ ತಡೆಯೋದಕ್ಕೋಸ್ಕರ ನೀವು ಈ ತರ ಸುಳ್ಳು ಹೇಳ್ತಾ ಇದ್ದೀರಾ. ನನಗೆ ಗೊತ್ತು. ತ್ರಿಶೂಲ್, ನಾನು ಹೇಳೋದು ಸ್ವಲ್ಪ ಕೇಳು. ಅಪ್ಪ ಪ್ಲೀಸ್, ನೀವೇನು ಮಾತಾಡೋದು ಬೇಡ, ನಾನು ಏನು ಕೇಳೋದಿಲ್ಲ. ನೀವು ನನ್ನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ತರ ಎಲ್ಲ ಸುಳ್ಳು ಹೇಳ್ತಾ ಇದ್ದೀರಾ. ಸುಳ್ಳು ಹೇಳೋದು ಸರಿಯಲ್ಲಪ್ಪ. ನನ್ನ ಸ್ಥಾನ ಏನೋ ಅದು ನನಗೆ ಸಿಕ್ಕೇ ಸಿಗತ್ತೆ. ಈ ಮನೆಯವ್ರದ್ದು ಯಾರ್ದು ಈ ವಿಷಯದಲ್ಲಿ ಏನೂ ತಪ್ಪಿಲ್ಲ. ಮನೆ ಕೆಲಸದನಾಗಿದ್ದವನು ಇದ್ದಕ್ಕಿದ್ದಾಗೆ ಮನೆ ಮಗ ಆಗ್ಬಿಡ್ತಾನೆ ಅಂದ್ರೆ ಯಾರಿಗಾದ್ರೂ ಇರ್ಸ್ಮುರ್ಸಾಗತ್ತೆ. ಇವ್ರಿಗಾಗಿರೋದು ಅದೇ. ನಾನು ಹೇಳೋದು ನಿನಗೆ ಯಾಕೋ ಅರ್ಥ ಆಗ್ತಾ ಇಲ್ಲ. ನನಗೆಲ್ಲ ಅರ್ಥ ಆಗ್ತಾ ಇದೆ. ತ್ರಿವಿಕ್ರಮ್ ಬ್ರೋನೇ ಈ ಮನೆ ಮಗ, ನಾನು ಈ ಮನೆ ದತ್ತು ಮಗ. ಇಲ್ಲ ತ್ರಿಶೂಲ್, ನಿನಗೆ ಜನ್ಮ ಕೊಟ್ಟು ತಂದೆ ನಾನು ಕಣೋ. ನೀನು ಹುಟ್ಟಿದ್ದು ದಮಯಂತಿ ಹೊಟ್ಟೆಲಿ. ನಿನ್ ತಂದೆ ತಾಯಿ ನಾನು ದಮಯಂತಿ ಕಣೋ. ರೀ ಸಾಕ್ ನಿಲ್ಸ್ರಿ. ನೀವ್ ಹೇಳೋದನ್ನೆಲ್ಲ ನಾನ್ ನಂಬೇಕು ಅಂತ ಒಂದಾದ್ಮೇಲೆ ಒಂದು ಹೇಳ್ತಾನೆ ಇದ್ದೀರಾ. ಇದನ್ನೆಲ್ಲ ನಾನ್ ನಂಬ್ತೀನಿ ಅಂತ ನಿಮ್ ಉದ್ದೇಶ ಅಲ್ವಾ? ನಿಮಗೆ ಸತ್ಯ ಗೊತ್ತಾಗಬೇಕಲ್ವಾ? ಸಾಕ್ಷಿಗಳಿದ್ರೆ ಮಾತ್ರ ನಂಬ್ತೀರಾ ಅಲ್ವಾ? ತರ್ತೀನಿ, ಎಲ್ಲ ಸಾಕ್ಷಿಗಳನ್ನು ತಂದು ಮುಂದೆ ಇಡ್ತೀನಿ. ಆಗ ನಿಮ್ಗೆಲ್ಲ ಗೊತ್ತಾಗತ್ತೆ. ಡ್ಯಾಡ್ ಸಾಕ್ಷಿನ ಏನಿರ್ಬೋದು? ಹೌದು, ಸಾಂಬ ಶಿವ ಅಂಕಲ್ ಕೊಡ್ಬೇಕು ಅಂತ ರಿಪೋರ್ಟ್ನೆಲ್ಲ ನಾನೇ ಸುಟ್ಟೆ ಅಲ್ವಾ? ಸಾಕ್ಷಿಗಳು ಮತ್ತೆ ಸಿಗೋಕ್ ಸಾಧ್ಯ? ಸುಳ್ಳು ಹೇಳ್ತಾ ಇದ್ದಾರೆ ಅನ್ಸುತ್ತೆ. ಏನ್ರಿ ಇದೆಲ್ಲ? ಯಜಮಾನ್ರು ಏನೇನೋ ಹೇಳ್ತಿದ್ದಾರೆ. ಯಾಕೆ ಹಿಂಗ್ ಮಾತಾಡ್ತಿದ್ದಾರೆ? ತ್ರಿಶೂಲ್ ನಮ್ಮಗ ಅಲ್ವಂತೆ, ಮಾತಾಡ್ರಿ. ಅದು ಆಂಟಿ, ಡ್ಯಾಡ್ ಏನೋ ತಮಾಷೆಗೆ ಹೇಳ್ತಾ ಇದ್ದಾರೆ. ಇಂಥ ವಿಷಯ ನಂಬಕ್ಕಾಗತ್ತಾ? ನೀವು ನಂಬಲ್ಲ ಅಲ್ವಾ? ಇಲ್ಲ, ನಾನಿದನ್ನೆಲ್ಲ ನಂಬಲ್ಲ. ತ್ರಿಶೂಲ್ ನನ್ ಮಗ. ನಂಬಲೇಬೇಕು. ಸಾಕ್ಷಿ ಕೇಳಿದ್ರಲ್ಲ, ತೋಳಿ ಸಾಕ್ಷಿ. ಬಾವಾಜಿ, ಏನಿದು? ತ್ರಿಶೂಲ್ ನನ್ನ ರಕ್ತ ಅನ್ನೋದಕ್ಕೆ ಸಾಕ್ಷಿ. ತ್ರಿಶೂಲ್ DNA ರಿಪೋರ್ಟ್ ತೊಳಿ ನೋಡಿ. ರೀ, ತ್ರಿಶೂಲ್ ನಮ್ಮಗ ಅಂತ ಆದ್ರೆ ತ್ರಿವಿಕ್ರಮ್ ಯಾರ್ರೀ? ನಮಗ ಅಲ್ವಾ? ಅಲ್ಲ ಅಲ್ಲ, ತ್ರಿವಿಕ್ರಮ ನಂದೀಶ್ ಮಗ. ಎಷ್ಟು ವರ್ಷದಿಂದ ಬಡ್ಕೊಳ್ತಾನೆ ಇದ್ದೀನಿ, ಈ ದೊಡ್ಡವ್ರ ಸವಾಸ ಬೇಡ, ಎಲ್ಲಾದ್ರೂ ದೂರ ಹೋಗಿ ಬದುಕೋಣ ಅಂತ. ಯಾರು ನನ್ ಮಾತು ಕೇಳಲೇ ಇಲ್ಲ. ಇವಾಗ ನೋಡು, ನಮ್ಮಿಂದ ಎಲ್ಲ ಕಿತ್ಕೊಂಡು ದೂರ ಹಾಕಕ್ ನೋಡ್ತಾ ಇದ್ದಾರೆ. ಈ ಶ್ರೀಮಂತರ ಹಣೆ ಬರಾನೇ ಇಷ್ಟು. ಎಲ್ಲ ಅವ್ರಿಗೆ ಬೇಕಾಗಿರೋ ರೀತಿ ಮಾಡ್ಕೊಳ್ತಾರೆ. ಬಡವನ್ ಕಷ್ಟ ದೌಡೆಗ್ ಮೂಲ ಅಂತಾರಲ್ಲ, ಇದು ಹಾಗೇನೆ.
ರೀ ಏನ್ರಿ ಆಗಿದೆ ನಿಮ್ಗೆ? ಯಜಮಾನ್ರು ಅಷ್ಟೊಂದೆಲ್ಲ ಮಾತಾಡ್ತಿದ್ರು, ಯಾಕ್ರಿ ಸುಮ್ನೆ ಇದ್ರಿ? ಅವ್ರ ಪ್ರಶ್ನೆ ಮಾಡ್ಬೇಕು ಅನ್ನೋ ಯೋಚನೆನೂ ಬರ್ಲಿಲ್ವಾ ನಿಮ್ಗೆ? ಯಾಕ್ರಿ ಹೀಗ್ ಮಾಡಿದ್ರಿ? ನಮ್ ಮಗನ್ ಮೇಲೆ ನಿಮಗ್ ಪ್ರೀತಿ ಇಲ್ವಾ? ತ್ರಿಶೂಲ್ ಬೇಡವೇನ್ರಿ ನಿಮ್ಗೆ? ಯಜಮಾನ್ರು ಅಷ್ಟೆಲ್ಲ ಮಾತಾಡ್ತಿದ್ರು. ಇಲ್ಲ ಯಜಮಾನ್ರೆ, ತ್ರಿಶೂಲ್ ನಿಮ್ ಮಗ ಅಲ್ಲ, ನನ್ ಮಗ ಅಂತ ಒಂದ್ ಮಾತು ಕೂಡ ಆಡಿಲ್ವಲ್ರಿ? ಯಾಕ್ರಿ ಯಜಮಾನ್ರ ಜೊತೆ ಸೇರ್ಕೊಂಡು ನೀವು ತ್ರಿಶೂಲ್ನ ನನ್ನಿಂದ ದೂರ ಮಾಡಕ್ ನೋಡ್ತೀರೇನ್ರಿ? ಮಾತಾಡ್ರಿ, ಮಾತಾಡಿ. ಯಾಕೆ ಮಾತ್ ಹೊಡ್ತಾ ಇಲ್ವಾ? ನನಗ್ ಗೊತ್ತು ರೀ ನಿಮ್ ಮಾತ್ ಹೊಡಲ್ಲ ಅಂತ. ಯಾಕಂದ್ರೆ ನಿಮ್ ಯಜಮಾನ್ರ ಕಂಡ್ರೆ ಅಭಿಮಾನ, ಅವ್ರಿಗೋಸ್ಕರ ನಿಮ್ ಪ್ರಾಣ ಕೊಡಕ್ಕೂ ತಯಾರಿರೋ ನೀವು ನಿಮ್ ಜನ್ಮ ಕೊಟ್ಟು ಮಗನ್ ಕೊಡ್ದೆ ಏನು ಅದಕ್ಕೂ ತಯಾರಿರ್ತೀರ ಅಲ್ವಾ? ನಾನ್ ಕೊಡಲ್ಲ ಕಣ್ರಿ, ಯಾವ್ದೇ ಕಾರಣಕ್ಕೂ ನನ್ ಮಗನ್ನ ನಾನ್ ಯಾರಿಗೂ ಕೊಡೋದಿಲ್ಲ. 9 ತಿಂಗಳು ಅವನ್ನ ಹೆತ್ತು ಹೊತ್ತು ನಾನ್ ಸಾಕಿದೀನಿ. ಇವಾಗ ಅದ್ಯಾವ್ದೋ ಬ್ಲಡ್ ರಿಪೋರ್ಟ್ ತಂದು ಅವ್ನ್ ನನ್ ಮಗನೇ ಅಲ್ಲ ಅಂತಂದ್ರೆ ನಾನು ಅದನ್ನ ನಂಬ್ತೀನಾ? ದುಡ್ಡಿರೋರ್ಗೆ ಬಯಸಿದ್ದೆಲ್ಲ ಸಿಗುತ್ತೆ ಅಂತಾರೆ ನಿಜ. ಹಾಗಂತ ಇನ್ನೊಬ್ಬರ ಸಂತೋಷನ ಕಿತ್ಕೊಳಕ್ ನೋಡ್ಬಾರ್ದು ರೀ. ನಿಮ್ ಯಜಮಾನ್ರು ಮಾಡಕ್ ಹೊಟ್ಟಿರೋದು ಅದನ್ನೇ. ತಾಯಿಯಿಂದ ಮಗನ್ನ ದೂರ ಮಾಡಕ್ ಹೊಟ್ಟಿದಾರಲ್ಲ, ಎಂತ ಮನಸ್ಸ್ರಿ ಅವ್ರದು. ಇಲ್ಲ, ನನ್ನಿಂದ ನನ್ ಮಗನ್ ಯಾರು ದೂರ ಮಾಡಕ್ ಆಗಲ್ಲ, ನಾನ್ ಬಿಡೋದು ಇಲ್ಲ. ಮಗನೇ, ಏನೋ ಇದೆಲ್ಲ? ನಿನ್ನ ದತ್ತು ಮಗನಾಗ್ ತಗೊಳ್ತೀನಿ ಅಂತ ಹೇಳಿದ್ರು, ನನಗಿಷ್ಟ ಇಲ್ಲದೆ ಇದ್ರು ಕಷ್ಟಪಟ್ಟು ಒಪ್ಕೊಂಡೆ. ಆದ್ರೆ ಇವಾಗ ನೀನ್ ನನ್ ಮಗನೇ ಅಲ್ಲ ಅಂತ ಹೇಳ್ತಿದಾರಲ್ಲ, ನಾನು ಏನೋ ಮಾಡ್ಲಿ? ನೀನ್ ನನ್ ಮಗ ಕಣೋ, ನಿನ್ನ ಹೆತ್ತು ಹೊತ್ತು ಸಾಕಿದ್ ನಾನು. ಏನಾದ್ರೂ ನಂಬ್ತಿ ಅಲ್ವೇನೋ? ಯಾಕಮ್ಮ ಹಾಗೆಲ್ಲ ಅಂತ್ಯ? ಯಾರು ಏನೇ ಅನ್ಲಿ, ಯಾವತ್ತಿದ್ರು ನೀನು ನನ್ ಬಿಟ್ಟು ಹೋಗಲ್ಲ ಅಲ್ವೇನೋ? ನನ್ ಜೊತೆಗೆ ಇರ್ತೀಯ ಅಲ್ವಾ? ಇಲ್ಲಮ್ಮ, ನಿನ್ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ನಾನು. ನಿನ್ ಜೊತೆನೇ ಇರ್ತೀನಿ. ನನಗಿಷ್ಟು ಸಾಕು ತ್ರಿಶೂಲ್. ಯಾರು ಏನೇ ಹೇಳಲಿ, ಏನೇ ಮಾಡ್ಲಿ, ನೀನ್ ನನ್ ಜೊತೆಗಿದ್ಯಲ್ಲ, ನನ್ಗಷ್ಟೇ ಸಾಕು. ಬಾ ಮಗ್ನೆ, ಈ ಮನೇಲಿ ಒಂದ್ ಕ್ಷಣನೂ ಇರೋದ್ ಬೇಡ. ನಾವು ತಕ್ಷಣ ಇಲ್ಲಿಂದ ಹೊರಟ್ಬಿಡೋಣ. ಈ ದೊಡ್ಡವ್ರ ಸವಾಸ ಸಾಕು ಕಣೋ. ಒಂದೊತ್ತು ಅನ್ನನೋ ಗಂಜಿನೋ ಸಿಕ್ಕಿದ್ರೆ ಸಾಕು. ನೀನ್ ನನ್ ಜೊತೆ ಬರ್ತೀಯ ಅಲ್ವೇನೋ? ನೀನ್ ಎಲ್ಲಿ ಕರೆದ್ರು ಬರ್ತೀನಮ್ಮ. ನನಗಿಷ್ಟು ಸಾಕು ಮಗ್ನೆ. ಬಾ, ನಾವ್ ಇಲ್ಲಿಂದ ಈಗ್ಲೇ ಹೊರಟ್ಬಿಡೋಣ.